ಸೊ ಗೈಸ್ ರೆಡಿ ಆಗಾಯ್ತು. ಸೊ ಇವಾಗ ಆಕ್ಚುಲಿ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತಂದ್ರೆ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಸೊ ದೇವಸ್ಥಾನ ಓಪನ್ ಆಗಿ 48 ಡೇಸ್ ಏನೋ ಆಗಿರ್ಬೇಕು. ಅದ್ರದ್ದೇನೋ ಹೋಮ ಏನೋ ಪೂಜೆ ಮಾಡ್ತಾರಂತೆ. ಸೊ ಅದ್ ನೋಡೋಣ ಯಾವ ತರ ಏನ್ ಮಾಡ್ತಾರೆ ಅಂತ ಹೇಳಿ ಇವಾಗ ಹೊರಡ್ತಾ ಇದೀವಿ. ಸೊ ನಾನು ಅಮ್ಮ ಹೊರಟಾಯ್ತು, ಇನ್ನು ಮಾಮ ಬರ್ಬೇಕು, ನಮ್ಮ ಮಾಮ ಅತ್ತೆ ಬರ್ಬೇಕು. ಕಾರ್ ತಗೊಂಬರಕ್ ಹೋಗಿದ್ದಾರೆ. ಸೊ ಕಾರ್ ತಗೊಂಬಂದ ತಕ್ಷಣ ಹೋಗೋಣ. ಸೊ ಬನ್ನಿ ಗಾಯ್ಸ್ ಹೋಗೋಣ. ಮಾತಾಡ್ತಾ ಇದ್ದಾರೆ, ರೆಡಿ ಆಗಿದ್ದಾರೆ. ಸೊ ನೋಡಿ ಇಷ್ಟೇ ಕ್ಯಾಶುವಲ್ ವೇರು. ನೋಡಿ ಮೈಕ್ ಹಾಕೊಂಡಿದೀನಿ. ಮೈಕ್ ಚೆನ್ನಾಗಿ ಕೇಳಿಸ್ತಿದೆ ಅಂತ ಅನ್ಕೊಂಡಿದೀನಿ. ಇನ್ನೊಂದು ಕೇಳ್ಬೇಕಿತ್ತು, ನಾನು ಇವಾಗ ತಗೊಂಡ್ಬಂದಿದ್ದೀನಿ ಮೈಕ್ರೋಫೋನ್. ಅದ್ರಲ್ಲಿ ವಿಂಡ್ ಫಿಲ್ಟರ್ ಇದೆ. ಆ ವಿಂಡ್ ಫಿಲ್ಟರ್ ನಾನು ಯೂಸ್ ಮಾಡ್ಬೇಕಾ ಬೇಡವಾ ಕಮೆಂಟ್ ಸೆಕ್ಷನ್ ಸ್ವಲ್ಪ ಕಮೆಂಟ್ ಮಾಡಿ. ಯಾಕೆ ಅಂತಂದ್ರೆ ಅದು ಒಂಥರ ಬಲ್ಕ್ ಆಗಿದೆ, ಇದು ಒಂಥರ ಕಾಣುತ್ತೆ, ವಿಯರ್ಡ್ ಆಗಿ ಕಾಣುತ್ತೆ ಅದನ್ನ ಹಾಕೊಂಡ್ರೆ. ಬಟ್ ಆಡಿಯೋ ಕ್ವಾಲಿಟಿ ಇದೇ ಚೆನ್ನಾಗಿದೆ ಅಂತಂದ್ರೆ ಇದ್ರಲ್ಲೇ ಇದನ್ನ ಹಾಕೊಂಡು ಹಂಗೆ ಹಾಕೊಂಡು ನಾನು ವಿಡಿಯೋಸ್ ಮಾಡ್ತೀನಿ. ಅಕಸ್ಮಾತ್ ಏನಾದ್ರೂ ಆಡಿಯೋ ಕ್ವಾಲಿಟಿ ಬರ್ತಾ ಇಲ್ಲ, ಇವಾಗ ಎಲ್ಲರೂ ಹೊರಗಡೆ ಹೋದಾಗ ಗಾಳಿ ಎಫೆಕ್ಟ್ ಏನಾರು ಆಯ್ತು ಅಂತಂದ್ರೆ ವಿಂಡ್ ಫಿಲ್ಟರ್ ಹಾಕೊಬೇಕು. ಸೊ ಹಾಕೊಬೇಕು ಅಂತಂದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ, ಅದನ್ನೇ ವೇರ್ ಮಾಡ್ಬಿಟ್ಟು ನಾನು ವ್ಲಾಗ್ಸ್ ಮಾಡ್ತೀನಿ. ಸೊ ಇದೊಂದು ನಿಮ್ ಕಡೆಯಿಂದ ನನ್ಗೊಂದು ಹೆಲ್ಪ್ ಬೇಕಾಗಿತ್ತು. ಸೊ ಬಂದ್ರ ಇನ್ನು ಸೌಂಡ್ ಆಯ್ತಾ ಇಲ್ಲ, ಇನ್ನಪ್ಪ ಸೌಂಡ್ ಆದಂಗ ಆಯ್ತು, ಗೊತ್ತಿಲ್ಲ. ಬೆನಾಕ್ನಲ್ಲಿ ಬೇರೆ ಐತಲ್ಲ ಆಂಟಿ, ಅದೊಂದಿದೆ ಜಾತ್ರೆ ಬೆನಕನಳ್ಳಿ. ಅದೇ ಭಾನುವಾರ ತೇರಲ್ಲ, ತೇರಿಗೆ ತುಂಬಾ ಇದೆ. ನೋಡ್ತೀನಿ, ಬರ್ಬೇಕು, ನೋಡ್ತೀನಿ ಇನ್ನದೇನ್ ಬಂದ್ಬಿಟ್ಟು ಬರ್ಬೇಕು ಅತ್ಲಾಗೆ. ಹ್ಮ್ ಸರಿ ಆಯ್ತು ಚೇತು. ಪಾಪ ಅಂಗಡಿ ಇದ್ನೇನೋ. ಅಯ್ಯೋ ಹೌದಾ, ಸರಿ ಆಯ್ತಂತ. ಸರಿ ಆಯ್ತಾ? ಅರೆ ನೀರ್ ಬಿಟ್ಟ ಪ್ರಿಂಟರ್ ಸರಿ ಹೋಯ್ತಾ? ಸರಿ ಹೋಯ್ತು. ಸದ್ಯ ಆಮೇಲೆ ಮತ್ತೆ ಫೋನ್ ಮಾಡೋರು. ಇದು ತಿಂಡಿ ತಗೊಂಬಂದ? ಈಗ ತಂದವ್ರು, ಈಗ ತಿನ್ಬೇಕು. ನಾನ್ ರೆಡಿಯಾಗಿ ಕೂತಿದ್ದೆ. ಸರಿ ಚೇತು ಆಯ್ತು. ಸರಿ ಬಾಯ್ ಚೇತು. ಬಾಯ್. ಬಾಯ್. ನಮ್ಮ ಸಮಾಚಾರ ಪ್ರಿಂಟರ್ ಕೆಟ್ಟೋಗಿ ಆಮೇಲೆ ಅಪ್ಪ ಆಮೇಲೆ ಪಾಪ ಟೆನ್ಷನ್ ಮಾಡ್ಕೊಂಡರು. ಎಷ್ಟು ಕಾಳಜಿ. ಹಂಗಲ್ಲ, ಈಗ ನಾವ್ ಹೋಗಿರ್ತೀವ, ಮತ್ತಿನ್ ಫೋನ್ ಮಾಡ್ಕೊಂಡ್ ಮತ್ತೆ ಅವ್ರಿಗೂ ಟೆನ್ಷನ್, ನಮ್ಗೂ ಒಂದ್ ಟೆನ್ಷನ್. ದೇವಸ್ಥಾನ ಅಚ್ಚುಕಟ್ಟಾಗಿರಕ್ಕೂ ಆಗಲ್ಲ. ಸರಿ ಆಯ್ತು. ಎಷ್ಟು ಕಿಲೋಮೀಟರ್ ಇಲ್ಲಿಂದ? 40 ಆಗ್ಬೋದೇನಪ್ಪ, 40 ಕಿಲೋಮೀಟರ್ ಆಗುತ್ತೆ ಅನ್ಸುತ್ತೆ. 40 ಕಿಲೋಮೀಟರ್? 35 ಆಲ್ಬೂರ್ ಎಷ್ಟೊಂದು ಕಿಲೋಮೀಟರ್? ಆಲ್ಬೂರಿಂದ ಮುಂದಕ್ಕನೆ? ಆಲ್ಬೂರಿಂದ ಮುಂದೆ ಹೋಗ್ಬೇಕು. ಆಲ್ಬೂರಿಂದ ದಿಡ್ಗ ತುಮಕೂರು. ನನಗೆ ಅದು ಹೆಸರು ಹೇಳಕ್ ಬರ್ತಿರ್ಲಿಲ್ಲ, ದಿಡ್ಗ ತುಮಕೂರು. ಬಂತ ಈಗ ಹೆಸರು ಹೇಳಕ್ ಬಂತ? ನೀನು ಹೆಸರು ಹೇಳೋದ್ ಏನ್ ಹೇಳ ಎಂತದು, ಹುಡುಸ್ಲಮ್ಮ ಅನ್ನೋದು ಹುಚ್ಚಳಮ್ಮ ಅಂತ. ನಾನು ಹೇಳ್ತೀರ ದೇವರ ಜಾತ್ರೆ ಅನ್ನೋದು ಹುಡುಸ್ಲಮ್ಮನ್ ಜಾತ್ರೆ ಅನ್ನೋದು ಹುಚ್ಚಳಮ್ಮನ್ ಜಾತ್ರೆ ಅಂತ. ಹುಚ್ಚಳಮ್ಮ ನನ್ ಫ್ರೆಂಡ್ ಹೇಳಿದ್ದು, ನನಗೆ ಗೊತ್ತೇ ಆಗಿಲ್ಲ. ಹುಚ್ಚಳಮ್ಮ ವಿಷ್ಣು ಹಂಗೆ ಹೇಳಿದ್ ನನ್ಗೆ. ಅವನ್ಗೂ ಕರೆಕ್ಟ್ ಆಗಿ ಬರ್ತಾ ಇಲ್ಲ. ನಿನ್ ಕೆರೆದು ದೇವಸ್ಥಾನ ಅದು ಹುಡುಸ್ಲಮ್ಮ. ಟೈಮ್ ಎಷ್ಟಮ್ಮ? 11. ಸ್ವಲ್ಪ ಅನ್ನಿಸ್ತು ನಂಗೆ ಅಲ್ಲಿ ನೋಡಿದಾಗ, ಫೀಲ್ ಬಂತೆ. ಯೂನಿವರ್ಸ್, ಬಿಲೀವ್ ಇನ್ ಯೂನಿವರ್ಸ್ ಗೈಸ್, ಬಿಲೀವ್ ಇನ್ ಯೂನಿವರ್ಸ್. ನೋಡು ಅವರು ಬಿಲೀವ್ ಮಾಡಿ ಏನೋ ಹೇಳ್ಕೊಂತವ್ರೆ. ಏನೋ ಒಂದು ನಂಬಿಕೆ, ಮ್ಯಾನಿಫೆಸ್ಟೇಷನ್. 11 ಕಾಣಿಸ್ತಾನೆ ಅಂದ್ರೆ 12 ಅಲ್ಲೂ 11. ಹಂಗೆ ಇಲ್ಲೊಂದು ನಮ್ ಫ್ಯಾಮಿಲಿ ಫೋಟೋ ಹಾಕ್ಬೇಕಲ್ಲಿ. ಅದ್ ಏನಂತಾರೆ ಹೇಳ್ರಿ ಅದಕ್ಕೆ? ಅದ್ ಮೇಲ್ಗಡೆ ಐತಲ್ಲ ಹಿಂಗ್ ಗಾಳಿ ಬೀಸ್ಕೊಳೋದು, ಏನಂತಾರೆ ಅದಕ್ಕೆ? ಬೀಸಣಿಗೆ ಅಂತ. ಬೀಸಣಿಗೆ ಅಚ್ಚ ಕನ್ನಡದಲ್ಲಿ ಶೆಕೆ ಬೀಸುವ ಸಾಧನೆ. ಸಾಧನೆ? ಶೆಕೆ ಬೀಸುವ ಸಾಧನೆ ಅಲ್ಲ, ಗಾಳಿ. ಸುರೇಶ್ ಇವಾಗ್ಲೂ ವಾಯ್ಸ್ ಕರೆಕ್ಟ್ ಆಗಿ ಕೇಳ್ತಿದ್ಯಾ? ಹಿಂದೆ ಐತೆ, ಹಿಂದೆ ಮಾಡ್ಕೊಂಡಿದ್ದೆ. ಅದು
ಕಾಲರ್ ಮೆನ್ಯೂನಲ್ಲಿ ಎಲ್ಲ ಇದು ಏನಂದ್ರೆ ಅದಕ್ಕೆ ಯೂಸರ್ ಮ್ಯಾನ್ಯುವಲ್ ಅಲ್ಲಿ ಕಾಲರ್ ಕವರ್ ಮಾಡ್ಕೊಂಡ್ರೆ ನೀಟಾಗಿ ಕೇಳಲ್ಲ ಅಂತ ಮೆನ್ಷನ್ ಆಗಿದೆ ಇದಕ್ಕೆ. ಸ್ವಲ್ಪ ವಿಯರ್ಡ್ ಲುಕ್ ಇತ್ತಲ್ಲ, ಇದು ಹಂಗೆ ಏನಾದ್ರು ಕವರ್ ಮಾಡಿ ಕಾಣಿಸಲ್ವಂತ. ಕೇಳಿಸಲ್ವಂತೆ. ಕೇಳಿಸಲ್ವಂತೆ ಅಲ್ಲಿ ಕರೆಕ್ಟ್ ಕೇಳಿಸಲ್ಲ ಅಂತಂದ್ರೆ ಮಧ್ಯ ಒಂಥರ ಹಿಂಗ್ ಸೌಂಡ್ ಬರೋದು ಆತರ. ಸೊ ಗೈಸ್ ನೋಡಿ ಮ್ಯಾಚಿಂಗ್ ಅಲ್ವಾ ನೋಡಿ. ಸುನು ಎಲ್ಲೋ 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 ಡಟಿ ಎಲ್ಲೋ ಬಂದಿಲ್ಲ. ನಮ್ಮ ಮನೆ ತೀರಾ ದೊಡ್ಡದಿಲ್ಲ, ಓಡಾಡಿ ಜಾಗದಲ್ಲಿ ಓಡಾಡ್ಬೇಕು. ಕಟ್ಸ್ ದೊಡ್ಡದ ಓದು ಚೆನ್ನಾಗಿ ಓದಿ ಕೆಲಸ ತಗೊಂಡು ಕಟ್ಸೋ ಮನೇನ ದೊಡ್ಡದ ಕಟ್ಸು. ಕಟ್ಸೋಣ. ತಾತ ಮಾಡಿರೋದಕ್ಕೆ ಹೆಂಗೋ ಇಷ್ಟರ ಇದೆ. ಏನ್ ತಾತ ಮಾಡಿ? ತಾತನ್ ಅಪ್ಪಾರಪ್ಪ. ಅವ್ರು ಮಾಡಿರೋದ್ರಿಂದ ಹೆಂಗೋ ಒಂದ್ ನೆಲೆ ಅಂತ ಇರುತ್ತಲ್ಲ. ಆಮೇಲೆ ನಿಮ್ಮ ಸರ್ದಿ ಅಪ್ಪನ ಸರ್ದಿದಾಯ್ತು. ಅಪ್ಪ ಒಂದೊಂದು ಕಾರು ಎಷ್ಟು ಕಾರ್ ಚೇಂಜ್ ಮಾಡಿದಾರೆ ಅಂದ್ರೆ ಅವರು. ಕಾರ್ ಚೇಂಜ್ ಮಾಡೋದು, ಇನ್ನೇನ್ ತಗೊಂತಾರ ಜಾಸ್ತಿ ಕ್ಯಾಮ್ರಾಗಳು, ಸ್ವಲ್ಪ ಬಟ್ಟೆ. ಕ್ಯಾಮ್ರಾ ಓಕೆ ಅಂದ್ರೆ ಜನರೇಷನ್ ಅಲ್ಲ ಕಣಮ್ಮ, ಜನರೇಷನ್ ಹೋದಂಗೆ ಕ್ಯಾಮ್ರಾಗಳು ಕ್ವಾಲಿಟಿ ಎಲ್ಲ ಹೈಪ್ ಆಗ್ತಿರುತ್ತೆ. ಕ್ಯಾಮ್ರಾ ತಗೊಳ್ಳೋದು ಓಕೆ, ಕಾರ್ ಯಾಕೆ? ಅದನ್ನೇ ಹೇಳ್ತಾ ಇರೋದು, ಯಾಕೆ ಏನ್ ಗೊತ್ತಾ? ಏನ್ ಗೊತ್ತಾ ಅಪ್ಪ, ಏನ್ ಗೊತ್ತಾ ಹೇಳ್ತೀನಿ, ಹೇಳದ್ ಕೇಳಿಸ್ಕೊತಾರೆ. ಕಾರ್ ಬೇಡ ಕಣ್ರಿ, ಇನ್ನೇ ಏನಕ್ಕೆ ಡೆಟ್ ಇನ್ವೆಸ್ಟ್ಮೆಂಟ್ ಅದೆಲ್ಲ ಇರೋದೇ ಸಾಕಂತ ಸರಿ ಅಂತ ಹೇಳಿರ್ತಾರ. ಆಮೇಲೆ ಗೊತ್ತಿಲ್ದಂಗೆ ಏನ್ ಮಾಡ್ತಾರ ಗೊತ್ತಾ, ಹೋಗ್ಬಿಟ್ಟು ಕಾರಿಗೆ ಹಾರ ಹಾಕೊಂಡ್ಬಿಟ್ಟು ಗೊತ್ತಿರಲ್ಲ ಒಂದೊಂದ್ಸತಿ ನಿಮ್ಗೆ ಸರ್ಪ್ರೈಸ್ ಆಗಿ ತಗೊಂಡ್ಬಿಡ್ತಾರೆ. ಕಾರ್ ನಿಲ್ಸಿ ಬಾಯ್ಲಿ ಅಂತ ಹೋಗ್ತಾರ. ಅವಾಗ ಹಂಗೆ ಎಷ್ಟು ಒಂದ್ 6-7 ಕಾರ್ ಆಗ್ಯಾವಲ್ವಾ? ಒಂದ್ 10 ಆಗಿರ್ಬೋದು. ಫಸ್ಟ್ ಓಮಿನಿ ದುಡ್ಡೆಲ್ಲ ಬರೀ ಕಾರ್ಗೆ ಇನ್ವೆಸ್ಟ್ ಮಾಡಿದ್ದಾರೆ. ನಾವೊಂದು ಅಷ್ಟನ್ನು ಸಮ್ ಮಾಡಿ ಒಂದ್ ರೋಲ್ಸ್ ರಾಯ್ಸ್ ತಗೊಂಬೋದಿತ್ತು ಅನ್ಸುತ್ತೆ. ಅಷ್ಟೊಂದಿತ್ತು. ಏನ್ ಗೊತ್ತಾ, ಈಗ ಎಲ್ಲರೂ ಹೊರಡ್ತೀವ, ಒಬ್ರೇ ಜಾಗ ಸಾಕಾಗ್ಲಿಲ್ಲ ಅಂತಂದ್ರು ಸರಿ ದೊಡ್ಡದನ್ನೇ ತಗೊಂಡ್ಬಿಡೋಣ. ಹೊರಟ್ವಿ. ಚಪ್ಪಲಿ ಕಾರ್ ಬಂದಿದೆ ನೋಡಿ. ಫಾರ್ಮೇಟ್ ಮಾಡಿ. ನಾನ್ ಬಂದಿತ್ತಲ್ಲ, ನಾನ್ ಬಂತ recording audio through USB mic. Guys, ಕಲ್ಲಂಗಡಿ ಅಂತ ಇದ್ದಾರೆ. ಇದು ಫಸ್ಟ್ ಟೈಮ್ ಅಲ್ಲ ಹಾಕಂತಿರೋದು, ಮೈಕ್ ಎಲ್ಲ ಬಿದ್ಬಿಡುತ್ತೋ ಅಂತ ಭಯ ನನಗೆ. ಬಿಡಿ ಓಪನ್ ಇದೆ. ಹೌದಾ? ಸೊ ಗೈಸ್, ಕಲ್ಲಂಗಡಿ ಅಂತೀರ ನಮಗೆ. ಇಡ್ರಿ. ಸೋನು ನೆಳ್ಳೆ ದಿನಸ್ತೀನಿ, ಹೋಗಿ ಬರ್ರಿ. ಅದೇ ಬಂದಿದ್ದೀವಿ ದೇವಸ್ಥಾನದಾಗ ಅಲ್ಲಿಗೆ ಹೋಗುತ್ತೇನಪ್ಪ, ದೇವಸ್ಥಾನಕ್ಕೆ ಹೋಗುತ್ತೆ. ಅಲ್ಲ ನೆಳಲಿರೋದು ಬಿಡ್ರಿ, ಹೋಗ್ತೀವಿ ನಾವೇ ಹೇಳ್ಬಿಡು. ಸರಿ. ಸೊ ಗೈಸ್, ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ.
ಯಾಕಂದ್ರೆ ಇನ್ನ ಊರಿಗೆ ರೀಚ್ ಆಗಿಲ್ಲ. ಬಟ್ ಸ್ವಲ್ಪ ಇಲ್ಲಿ ಫೇಮಸ್ ದೇವ್ರ ಅಂತ ಹೇಳಿ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀವಿ. ಸೊ ಗೈಸ್ ತುಂಬ ಜನ ಬಂದಿದ್ದಾರೆ ಪ್ಯಾಕ್ ಇವತ್ತು. ಏನು ಶುಕ್ರವಾರ ಅಂತನಾ ಇಲ್ಲ ಗುಡ್ ಫ್ರೈಡೆ ರಜೆ ಅಂತನಾ. ಅಲ್ಲಿ ಹಾಸ್ಟೆಲ್ ಇದೆ ನೋಡಿ, ಅಲ್ಲಿ ಕಾರ್ ಕಾಣಿಸ್ತಿದೆಯಲ್ಲ, ಕಾರಿಂದ ಒಂದು ಬಿಲ್ಡಿಂಗ್ ಇದೆಯಲ್ಲ, ಅದು ಸ್ಕೂಲು ವಿತ್ ಕಮ್ ಹಾಸ್ಟ್ಲು. ಅದು ಹಾಸ್ಟ್ಲು ತಾನೆ ಅಲ್ಲಿರೋದು? ಹಾಸ್ಟ್ಲು ಮತ್ತೆ ಈಗ ಮೋನಿಕಾ ಬರೋದು ಅಲ್ಲಿಗೆ ಅಲ್ವಾ? ರಜಾ ಮುಗಿತೈತೆ ಅವರಿಗೆ ಕೊಟ್ಟಾರ. ಝೂಮ್ ಆಯ್ತಲ್ಲ ಅದಕ್ಕೆ. ಗೈಸ್ ಪೂಜೆ ಎಲ್ಲ ಆಯಿತು. ಡಿಸಿಪ್ಲಿನ್ ಫಾಲೋ ಮಾಡಬೇಕು, ರೂಲ್ ನಂಬರ್ 1. ಸೊ ಹೋಗ್ತಾ ಇದ್ದೀವಿ ಮತ್ತೆ ಊರಿಗೆ. ಅವರು ಬರ್ತಾರ? ಹೋಗ್ಬಿಡಮ್ ಬರ್ರಿ ಹಂಗಾರೆ. ನೋಡು ಕಾಫಿ ಕೊಡೋದನ್ನ ನಾವು ಕಳ್ಸೋಣ ನೋಡಿ. ಹ್ಞೂ ಆಂಟಿ ನೀವು? ಹ್ಞೂ ತೋಟ ಅಲ್ವಾ? ತೋಟದ ಹತ್ರ ಫ್ಯಾನ್ ತಿರುಗಿಸ್ಲೇ ಏನದು? ಮಾವಿನ ಸಸಿನಮ್ಮ. ಇವಾಗ ಹೋಗ್ತಾ ಇದ್ದೀವಿ ನಾವು. ನಮ್ಮ ಕಾರ್ ತಂತಿದ್ದಾರೆ. ಮನೇಲಿ ಸ್ವಲ್ಪ ಹೊತ್ತಿದ್ದು ಜ್ಯೂಸ್ ಕುಡ್ದು ಇವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದೀವಿ. 48 ದಿವಸ ಆಗಿದೆ ಅಂತೆ, ಅದು ಹೋಮ ಪೂಜೆ ಎಲ್ಲ ಮಾಡಿದ್ದಾರೆ. ಊಟ ಎಲ್ಲ ಅಲ್ಲೇ ಇರುತ್ತೆ ಅಂತ ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ. ಸೊ ಬನ್ನಿ ಹೋಗೋಣ. ಸೊ ಗೈಸ್ ಬಂದ್ವಿ. ಹೋಗಿಲ್ಲ ಅಂದ್ರೆ ಸುಡ್ತೈತೆ. ತುಂಬಾ ಸಗದ. ಚಂದ್ರಪಟ್ಟಣ ತಾಲೂಕಿನ ಶಾಸಕರು ಬಾಲರಾಜ್ ಅಂತೇಳಿ ಇವರು ಕೂಡ ಬಂದಿದ್ರು. ಇದು ಬೆಳ್ಳಿದಂತೆ.
ಸೊ ಗೈಸ್ ಊಟ ಮಾಡಕ್ಕೆ ಬಂದಿದ್ದೀವಿ ಇವಾಗ ಇಲ್ಲಿಗೆ. ಇಲ್ಲೇನಾ ಆ ಕಡೆ ಆಚೆನಾ ಇಲ್ಲೇನಾ? ಹಿಂಗೆ ಪಾಯಸ ಬಿಡೋಕ್ಕೆ ಸಾಕು ಸಾಕು. ಸೊ ಗೈಸ್ ಊಟ ಎಲ್ಲ ಆಯಿತು, ಚೆನ್ನಾಗಿ ತಿಂದ್ಬಿಟ್ಟು ಇವಾಗ ಮತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಅಯ್ಯೋ ಬಿಸಿಲು ಬಿಸಿ ತಿನ್ನೋಕ್ಕೂ ಆಗ್ತಾ ಇಷ್ಟ ಆಗೋಗ್ಬಿಟ್ಟು ಆಗ್ಲೂ ಇದೇ ಲೋಟ ಸಿಕ್ತು, ಈಗಲೂ ಇದೇ ಲೋಟ ಸಿಕ್ತು. ಅದೃಷ್ಟ. ಜ್ಯೂಸ್ ಕುಡ್ದಾಗ ಎಷ್ಟು ಚೆನ್ನಾಗಿತ್ತು ನೋಡು ಮಸಾಲೆ. ಇದು ನಾನು ಆಡೇಳಕ್ಕೆ ಸೇರ್ಕೊಂಡಾಗ್ಲೂ ಏನಕ್ಕೂ ಕೊಟ್ಟಿದ್ದು ಪ್ರೈಸ್ ಇದು. ಯಾವ್ದು ಆಡಿಳಿಚ್ಚು? ಅವು ದಪ್ಪ ಬಿದ್ವಲ್ವ ಸ್ವಲ್ಪ, ಅಲ್ಲಿ ಅದಿನ್ನ ಬರಲೇ ಇಲ್ಲ ಅದು. ಎಷ್ಟು ದಪ್ಪವು ಬಡದೆ ಕಿತ್ಕೊಂಡು ಹೋಗ್ಬಿಡ್ತು. ಒಂದೇ ಏಟಿಗೆ ಬರ್ತೈತಲ್ಲ ಅದು, ಅಷ್ಟೊಂದು ಶಾರ್ಪ್ ಇದೆ. ಒಳ್ಳೆ ಚಿಕನ್ ತರ ಕಾಣ್ತಿದ್ದು. ಏನಾಯ್ತು? ಇಲ್ಲಿ ಫೋಟೋ ಸ್ಟುಡಿಯೋದಲ್ಲಿ ಮತ್ತೆ ನಾನು ಇವಾಗ ಬಂದೆ ಫಸ್ಟು. ಸೊ ಇವಾಗ ಮತ್ತೆ ಎಷ್ಟು ಆಲ್ಮೋಸ್ಟ್ ಇವಾಗ 7:25 ಆಗಿದೆ ಟೈಮ್, 9 ಗಂಟೆ ಮನೆಗೆ. ಸೊ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್.